ಸಿಲಿಕಾನ್ ಸಿಟಿ ಬೆಂಗಳೂರು ಅಭಿವೃದ್ಧಿಗೆ ಸಿಎಂ ಹೊತ್ತನ್ನ ಮೀಸಲಿಟ್ಟಿದ್ದಾರೆ. ಇಂದು ಬೆಂಗಳೂರು ಶಾಸಕರ ಜೊತೆ ಸಿಎಂ ಡಿಕೆಶಿ ಸಭೆಯನ್ನ ನಡೆಸಲಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಇವತ್ತು ಸಂಜೆ 4 ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರು ಕಾಂಗ್ರೆಸ್ ಶಾಸಕರು ಈ ಒಂದು ಮುಖ್ಯ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇವತ್ತು ಬೆಂಗಳೂರು ಶಾಸಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸಲಿದ್ದಾರೆ ಸಂಜೆ 4 ಗಂಟೆಗೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಯಾವೆಲ್ಲ ಪ್ರಮುಖ ಅಂಶಗಳನ್ನ ಇಲ್ಲಿ ಚರ್ಚೆ ಮಾಡಲಾಗುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಇದ್ದೇ ಇದೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ಉಪಸ್ಥಿತಿಯಲ್ಲಿ ಈ ಸಭೆ ನಡೆಯಲಿದೆ. ಅದರಲ್ಲೂ ಕೂಡ ಗಮನಿಸೋದಾದ್ರೆ ಈಗಾಗಲೇ ಒಂದಷ್ಟು ಕೆಲಸ ಕಾಮಗಾರಿಗಳಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಮಾಡ್ಬಿಡ್ತೀರಿ, ಏನ್ ಮಾಡ್ತಾ ಇದ್ದೀರಿ ಅಂತ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಸಭೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಯಲಿದೆ. ರಾಜಕಾಲುವೆ ಒತ್ತುವರಿ, SIR ಪ್ರಕ್ರಿಯೆ ಜೊತೆಗೆ ಹಲವಾರು ಪ್ರಮುಖ ವಿಷಯಗಳ ಬಗ್ಗೆ ಶಾಸಕರ ಜೊತೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿವೆ. ಪ್ರಮುಖವಾಗಿ ಒಂದಷ್ಟು ಜನರ ವಿರೋಧ ಆಯಿತು. ಯಾವಾಗ ಅಂತ ಹೇಳಿದ್ರೆ ಫುಟ್ಪಾತ್ ಒತ್ತುವರಿ ಕೆಲಸಗಳು ಕಾರ್ಯಾಚರಣೆಗಳು ಆರಂಭ ಆಯ್ತಲ್ಲ ಆಗಿನಿಂದ. ಇದರ ಜೊತೆಗೆ ರಾಜಕಾಲುವೆ ಒತ್ತುವರಿ, ಈಗ ಪ್ರೆಸೆಂಟ್ ನಡೀತಾ ಇರುವಂತಹ SIR ಪ್ರಕ್ರಿಯೆಗಳ ಕುರಿತಂತೆ, GBA ಎಲೆಕ್ಷನ್ ತಯಾರಿ, ಸುಪ್ರೀಂ ಕೋರ್ಟ್ ಗಡುವನ್ನ ಕೊಡ್ತಾನೆ ಬಂತು. ಆದರೆ ಯಾಕೋ ಸರ್ಕಾರ ತಲೆ ಕೆಡಿಸ್ಕೊಳಂಗೆ ಕಾಣಲಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಸವಾಲು DKಶಿ ಅವ್ರ ಮುಂದೆ ಇದೆ ಅಲ್ವಾ. ಆ ಕುರಿತಂತೆ ಪ್ರಮುಖ ವಿಷಯಗಳ ಬಗ್ಗೆ ಶಾಸಕರ ಜೊತೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಸಂಜೆ 4 ಗಂಟೆಗೆ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಸಹಜವಾಗಿ ಮೀಟಿಂಗ್. ಯಾಕಂತ ಹೇಳಿದ್ರೆ ಬೆಂಗಳೂರು ಅಭಿವೃದ್ಧಿಗೆ ಈಗ ಸಮಯ ಮೀಸಲಿಟ್ಟಿರೋದು ಎಷ್ಟರ ಮಟ್ಟಿಗೆ ಪ್ರಮುಖ ಬೆಳವಣಿಗೆಗಳು ಹಾಗಾದ್ರೆ ನಡಿಬಹುದು ಎನ್ನುವಂಥ ಅಂದಾಜಿದೆ. ಅದರಲ್ಲೂ ಕೂಡ GBA ಎಲೆಕ್ಷನ್, ಜನಪ್ರತಿನಿಧಿಗಳೇ ಇಲ್ಲದೆ ಜನರು ತಮ್ಮ ಅಹವಾಲುಗಳನ್ನು ಸಮಸ್ಯೆಗಳನ್ನು ಯಾರ ಬಳಿ ಹೇಳದ ಸ್ವಾಮಿ ಅನ್ನುವಷ್ಟರ ಮಟ್ಟಿಗೆ ವರ್ಷಾನ್ಗಟ್ಲೆಯಿಂದ ಯಾರು ಜನಪ್ರತಿನಿಧಿಗಳೇ ಇಲ್ಲದೆ ಬೆಂಗಳೂರು ಸಾಕ್ತಾನೆ ಬರ್ತಾ ಇದೆ. ಸಮಸ್ಯೆಗಳು ಸಾಕ್ತಾ ಇದೆ ಜನರ ಜೀವನದ ಜೊತೆಗೆ. ಹಾಗಾಗಿ ಇವತ್ತು ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಿಎಂ ಹೊತ್ತನ್ನ ಮೀಸಲಿಟ್ಟಿದ್ದಾರೆ. ಏನೆಲ್ಲ ಚರ್ಚೆ ಮಾಡ್ತಾರೆ ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ LN ಸ್ವಾಮಿ. ಈಗಾಗಲೇ ನಾವು ಗಮನಿಸೋದಾದ್ರೆ ಬೆಂಗಳೂರು ಅಭಿವೃದ್ಧಿ ವಿಚಾರ ಕುರಿತಂತೆ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತಿದ್ರಲ್ಲ, ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಒಂದು ರೀತಿಯಾದಂತಹ DKಶಿ ಸರ್ಕಾರಕ್ಕೆ ಈಗ ಅನಿವಾರ್ಯ. ಏನೆಲ್ಲ ನಿರ್ಣಯಗಳನ್ನ ಇವತ್ತು ನಡೆಯುವಂತಹ ಮೀಟಿಂಗ್ನಲ್ಲಿ ಕೈಗೊಳ್ಳಬಹುದು? ಬೆಂಗಳೂರು ಅಭಿವೃದ್ಧಿಗೆ ಸೇರಿದಂತೆ GBA ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಆಯೋಜನೆ ಮಾಡಿರುವಂತದ್ದು. ವಿಶೇಷವಾಗಿ ಬೆಂಗಳೂರಿನ ಕಾಂಗ್ರೆಸ್ ಶಾಸಕರನ್ನ ಈ ಸಭೆಗೆ ಆಹ್ವಾನ ಕೊಡಲಾಗಿದೆ. ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ಬೇಕು, ಅಭಿವೃದ್ಧಿ ವಿಚಾರವಾಗಿ ಯಾವೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತದೆ. ಈಗಾಗಲೇ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಕೂಡ ಸಭೆಗೆ ಆಹ್ವಾನಿಸಲಾಗಿರುವಂತದ್ದು. ಬೆಂಗಳೂರಿನಲ್ಲಿ ನಡೀತಿರುವಂತಹ ಫುಟ್ಪಾತ್ ತೆರವಿನಿಂದ ಆಗ್ತಾ ಇರುವಂತಹ ಸಮಸ್ಯೆಗಳು ಹಾಗೂ ಅದಕ್ಕೆ ಪರಿಹಾರಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದು ಒಂದು ಚರ್ಚೆ ಆದ್ರೆ, ಇದನ್ನು ಹೊರತುಪಡಿಸಿದ್ರೆ ಸಭೆ ಆಯೋಜನೆ ಮಾಡಿರೋ ಒಂದು ವಿಚಾರ ಅಂದ್ರೆ GBA ಚುನಾವಣೆಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ GBA ಚುನಾವಣೆಯನ್ನ ಇನ್ನೊಂದಿಷ್ಟು ಮುಂದೂಡೋದ್ರ ಬಗ್ಗೆ ಈಗಾಗಲೇ ಕೋರ್ಟ್ ನಲ್ಲೂ ಕೂಡ ಮನವಿ ಮಾಡಲಾಗಿರೋದು. ಯಾಕೆಂದ್ರೆ ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಮಯ ಬೇಕು ಎಂಬ ವಿಚಾರವನ್ನ ಇಟ್ಕೊಂಡು ಕೋರ್ಟ್ಗೆ ಮೊರೆ ಹೋಗಿರುವಂತದ್ದು. ಹಾಗಾಗಿ ಆ ಕೋರ್ಟ್ಗೆ ಮೊರೆ ಹೋಗಿರೋ ಸಂಬಂಧ ಅಂತ ಒಂದು ವಿಚಾರವಾದ್ರೆ, ಮತ್ತೊಂದು ಕಡೆ GBA ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ಗೆಲ್ಲಬೇಕು ಅನ್ನೋ ವಿಚಾರ ಪ್ರಮುಖವಾಗಿ ಕೇಂದ್ರ ಬಿಂದು ಆಗಿರುವಂತದ್ದು. ಹಾಗಾಗಿ ಎಲ್ಲ ಶಾಸಕರಿಗೂ ಒಂದೊಂದಿಷ್ಟು ಜವಾಬ್ದಾರಿಗಳನ್ನು ಹಂಚುವ ಮೂಲಕ ಈಗಲಿಂದಲೇ ಚುನಾವಣೆಗೆ ತಯಾರಾದಂತ ಸಂದರ್ಭದಲ್ಲಿ ಯಾವ ರೀತಿ ಅದನ್ನ ನಾವು ಅಸ್ತಿತ್ವಕ್ಕೆ ತರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಸೂಚನೆಯನ್ನು ಕೊಡಲಾಗ್ತದೆ. ಜೊತೆಗೆ ಬೆಂಗಳೂರಿನಲ್ಲಿ ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳು ಹಾಗೂ ಮತ್ತೊಂದಿಷ್ಟು ಪರಿಹಾರಗಳನ್ನ ಕಂಡುಹಿಡಿದುಕೊಳ್ಳುವಂತ ಸಮಯದಲ್ಲಿ ಶಾಸಕರ ಒಂದು ಸಭೆಯನ್ನ ಕೇಳಿ ಅವರ ಆದ್ಯತೆಗೆ ಮೇರೆಗೂ ಇವತ್ತು ಮನ್ನಣೆ ನೀಡಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ GBA ಚುನಾವಣೆ
ಮುಂದೂಡಿಕೆ ಹಾಗೂ ಜಿಪಿ ಚುನಾವಣೆ ಗೆಲ್ಲುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಆ ಸಭೆಯನ್ನು ಆಯೋಜನೆ ಮಾಡಲಾಗಿರುವಂತದ್ದು